ತಲಪಾಡಿ ಟೋಲ್ಗೇಟ್, ಕರ್ನಾಟಕದ ತಲಪಾಡಿ ಟೋಲ್ಗೇಟ್ನಲ್ಲಿ ಗಡಿನಾಡ ಕನ್ನಡಿಗರಿಗೆ ವಿನಾಯಿತಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಭಾಳಷ್ಟು ಹೋರಾಟಗಳು ನಡೀತು. ಆದರೆ ಈಗ ಟೋಲ್ಗೇಟಿನ ವಿರುದ್ಧ ಸಿಡಿದೆದ್ದಿರುವಂತಹ ಗಡಿನಾಡ ಕನ್ನಡಿಗರು ಪ್ರತ್ಯೇಕ ರಸ್ತೆ ಟೋಲ್ಗೆ ಒಂದು ಪ್ರತ್ಯೇಕ ರಸ್ತೆ ನಿರ್ಮಾಣಕ್ಕೆ ಇಳಿದಿರುವಂಥದ್ದು. ನಾನೀಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮಂಗಳೂರಿನ ತಲಪಾಡಿ, ಕರ್ನಾಟಕಕ್ಕೆ ಸೇರುವಂತಹ ತಲಪಾಡಿಯ ಗಡಿ ಭಾಗದಲ್ಲಿರುವಂತಹ ಒಂದು ನವಯುಗಿಗೆ ಸೇರಿದಂತಹ ಟೋಲ್ಗೇಟ್. ಕರ್ನಾಟಕದಿಂದ ಕೇರಳಕ್ಕೆ ಹೋಗೋರಾಗಿರ್ಬೋದು, ಕೇರಳದಿಂದ ಕರ್ನಾಟಕಕ್ಕೆ ಬರುವವರೇ ಆಗಿರ್ಬೋದು, ಈ ಟೋಲ್ಗೇಟ್ನಲ್ಲಿ ಟೋಲನ್ನು ಪಾವತಿಸಿ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಬೇಕು. ಆದರೆ ಒಂದು ನಿಯಮ ಇದೆ, ಒಂದಷ್ಟು ಸರ್ವಿಸ್ ರೋಡ್ಗಳಿರಬೇಕು ಅನ್ನುವಂಥದ್ದು. ಆದರೆ ನೀವು ಗಮನಿಸ್ತಾ ಇದ್ದೀರಾ, ಎಲ್ಲೂ ಕೂಡ ಸರ್ವಿಸ್ ರೋಡ್ಗಳಿಲ್ಲ, ಸ್ಥಳೀಯರಿಗೆ ಹೋಗಲಿಕ್ಕೆ ಸರ್ವಿಸ್ ರೋಡ್ಗಳಿಲ್ಲ. ಸ್ಥಳೀಯರು ಕೂಡ ಇಲ್ಲಿ ಟೋಲನ್ನು ಪಾವತಿ ಮಾಡಿಯೇ ಹೋಗಬೇಕು. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸಾಗುವಂಥ ಪ್ರತಿಯೊಬ್ಬರು ಕೂಡ ಟೋಲ್ ಕೊಡಬೇಕು. ಆದರೆ ಒಂದು 5 ಕಿಲೋಮೀಟರ್ ರೇಡಿಯೇಷನ್ನಲ್ಲಿ ಒಂದಷ್ಟು ಟೋಲ್ ವಿನಾಯಿತಿ ಕೊಡಿ. ಅಂದರೆ ಆ ಭಾಗಕ್ಕೆ ಹೋದರೆ ಕೇರಳದ ಮಂಜೇಶ್ವರ ಬರುತ್ತೆ, ಈ ಭಾಗಕ್ಕೆ ಬಂದರೆ ನಮ್ಮ ಕರ್ನಾಟಕ ಬರುತ್ತೆ. ಹಾಗಾಗಿ ಅವರಿಗೆ ಏನಾದರೂ ಸ್ವಲ್ಪ ವಿನಾಯಿತಿ ಕೊಡಿ ಅನ್ನುವಂಥದ್ದನ್ನು ಮಾಡಿದರು. ಆದರೆ ಅದು ಯಾವುದನ್ನು ಕೂಡ ಅವರು ಕಿವಿಗೆ ಹಾಕ್ಕೊಳ್ಳಿಲ್ಲ. ಈಗ ಇಲ್ಲಿನ ಮಂಜೇಶ್ವರ ಪಂಚಾಯತ್ನವರು ಇಲ್ಲಿ ಒಂದು ರಸ್ತೆ ನಿರ್ಮಾಣದ ಪ್ರಸ್ತಾಪಕ್ಕೆ ಮುಂದಾಗಿರುವಂಥದ್ದು. ನಾನೀಗ ಆ ಒಂದು ರಾಷ್ಟ್ರೀಯ ಹೆದ್ದಾರಿಯಿಂದ ಕನೆಕ್ಟ್ ಆಗುವಂಥ ಒಂದು ದಾರಿಯನ್ನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ. ಆ ಪೆಟ್ರೋಲ್ ಪಂಪ್ನ ಪಕ್ಕದಲ್ಲೇ ಒಂದು ಪೆಟ್ರೋಲ್ ಪಂಪ್ ಕರ್ನಾಟಕಕ್ಕೆ ಸೇರುವಂತಹ ಒಂದು ಪೆಟ್ರೋಲ್ ಪಂಪ್. ಹಾಗಾಗಿ ಇದು ಬಹುತೇಕವಾಗಿ ಕರ್ನಾಟಕ ಮತ್ತು ಕೇರಳದ ಒಂದು ಕ್ರಾಸ್ ಆಗಿರುವಂತಹ ಒಂದು ಬಾರ್ಡರ್ ಲೈನ್. ಈ ಬಾರ್ಡರ್ ಲೈನ್ನಲ್ಲಿ ಒಂದು ಮರಿಯಾಶ್ರಮ ಅನ್ನುವಂಥ ಒಂದು ಚರ್ಚ್ ಬರುತ್ತೆ. ಅಂದರೆ ರಾಷ್ಟ್ರೀಯ ಹೆದ್ದಾರಿಯ ಒಂದು 30 ಮೀಟರ್ನ ಸನಿಹದಲ್ಲಿ ಒಂದು ಮರಿಯಾಶ್ರಮ ಅನ್ನುವಂಥ ಒಂದು ಚರ್ಚ್ ಬರುತ್ತೆ. ಆ ಚರ್ಚ್ ಲೀಗಲಿ ಒಂದು ಕರ್ನಾಟಕ ಅಲ್ಲ, ಕೇರಳಕ್ಕೆ ಸೇರುವಂಥದ್ದು, ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂಥದ್ದು. ಹಾಗಾಗಿ ಈಗ ಇವರು ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರುವಂಥದ್ದು. ಇದೇ ಒಂದು ಮರಿಯಾಶ್ರಮ ಚರ್ಚಿನ ಹಿಂಭಾಗದಲ್ಲಿ ಇಲ್ಲಿ ಒಂದು ರಸ್ತೆ ಹೋಗ್ತದೆ. ನೀವು ನೋಡ್ಬೋದು, ಕೆಲವೊಂದು ವಾಹನಗಳೆಲ್ಲ ಸಾಗ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ಬೋದು. ಆ ವಾಹನಗಳು ಸಾಗುವಂತಹ ಒಂದು ರಸ್ತೆ ಈ ಹಿಂದೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆಗುವ ಮೊದಲು, ಟೋಲ್ಗೇಟ್ ಆಗುವ ಮೊದಲು ಇದೇ ಒಂದು ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿ ಅಂತ ಪರಿಗಣಿಸಲಾಗ್ತಾ ಇತ್ತು. ಆದರೆ ಈಗ ಬೇರೆ ಪ್ರತ್ಯೇಕ ರಾಷ್ಟ್ರೀಯ ಹೆದ್ದಾರಿ ಆಗಿದೆ. ಹೀಗಾಗಿ ಇಲ್ಲಿ ಈ ರಸ್ತೆ ಖಾಲಿ ಬಿದ್ದಿದೆ. ಹಾಗಾಗಿ ಇದೇ ರಸ್ತೆಯ ಮೂಲಕ ಟೋಲ್ಗೇಟನ್ನು ಪಾಸ್ ಆಗಲಿಕ್ಕೆ ಪರ್ಯಾಯ ರಸ್ತೆಯನ್ನು ನಿರ್ಮಾಣಕ್ಕೆ ಮಂಜೇಶ್ವರ ಪಂಚಾಯತ್ ಮುಂದಾಗಿರುವಂಥದ್ದು. ಕಾನೂನಾತ್ಮಕವಾಗಿ ಇಡೀ ಜಾಗ ಏನಿದೆ ಇದು ರಾಷ್ಟ್ರೀಯ ಹೆದ್ದಾರಿಗೆ ಸೇರೋದಿಲ್ಲ. ಇದು PWD ಇಲಾಖೆ. PWD ಅಂದರೆ ಕೇರಳದ PWD. ಹಾಗಾಗಿ ಇದು ಮಂಜೇಶ್ವರ ಪಂಚಾಯತ್ನ ಅಧೀನದಲ್ಲಿರುವಂಥ ಜಾಗ. ಹಾಗಾಗಿ ಅವರು ಈ ಒಂದು ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡ್ತೀವಿ, ಇದಕ್ಕಿಂತ ಸ್ವಲ್ಪ ಮುಂದೆ ಇರುವಂಥ ಹೊಳೆಗೆ ಬ್ರಿಡ್ಜ್ ನಿರ್ಮಾಣ ಮಾಡ್ತೀವಿ, ಅಲ್ಲಿಂದ ಮತ್ತೆ ಸ್ವಲ್ಪ ಬ್ರಿಡ್ಜ್ ನಿರ್ಮಾಣ ಮಾಡಿ ಸ್ವಲ್ಪ ಮುಂದಕ್ಕೆ ಹೋದರೆ ಮತ್ತೆ 50 ಮೀಟರ್ ಜಾಗ ಸಿಗುತ್ತೆ. ಆ 50 ಮೀಟರ್ ಜಾಗವು ಕೂಡ ಕರ್ನಾಟಕಕ್ಕೆ ಸೇರುವಂಥ ಜಾಗ. ಹಾಗಾಗಿ ನಮ್ಮ ಹೋರಾಟ, ಇವರ ಒಂದು ಆಗ್ರಹಗಳಿಗೆ ಇವರು ಏನು ಬೆಲೆ ಕೊಡಲಿಲ್ಲ. ನಮ್ಮನ್ನು ಸ್ಥಳೀಯರನ್ನು, ಗಡಿನಾಡ ಕನ್ನಡಿಗರನ್ನು ಇವರು ಕಡೆಗಣನೆ ಮಾಡಿದರು. ಈ ಕಾರಣಕ್ಕಾಗಿ ಕಾನೂನಾತ್ಮಕವಾಗಿ ನಾವು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೀಗಾಗಿ ಕೇರಳ ಸರ್ಕಾರ ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದೆ. ಕೇರಳದ MLA ಫಂಡ್ ಕೊಡ್ತೀನಿ ಹೇಳಿದ್ದಾರೆ, MP ಕೊಡ್ತೀನಿ ಹೇಳಿದ್ದಾರೆ. ಅಲ್ಲಿನ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಿಂದ ಕೂಡ ಅನುದಾನಗಳನ್ನು ಮೀಸಲಿಟ್ಟು ಸುಮಾರು 900ರಿಂದ 1 ಕಿಲೋಮೀಟರ್ನ ರಸ್ತೆ ನಿರ್ಮಾಣಕ್ಕೆ ಬಹುತೇಕ ಸರ್ವೆ ಕಾರ್ಯಗಳು ಮುಕ್ತಾಯ ಆಗಿದೆ. ಇದು ಬಹುತೇಕವಾಗಿ ಭಾರತದಲ್ಲಿ ಇಂಥದ್ದೊಂದು ಪ್ರಯತ್ನ ಆಗ್ತಾ ಇಲ್ಲ. ಅಂದರೆ ಟೋಲ್ ಗೇಟ್ಗೆ ಸಡ್ಡು ಹೊಡೆದು, ಸರ್ವಿಸ್ ರಸ್ತೆಗಳಿಲ್ಲದ ಒಂದು ಅವೈಜ್ಞಾನಿಕ ಟೋಲ್ ಗೇಟ್ಗೆ ಸಡ್ಡು ಹೊಡೆದು ಈ ರೀತಿಯ ರಸ್ತೆ ನಿರ್ಮಾಣದ ಕೆಲಸಕ್ಕೆ ಸ್ಥಳೀಯ ಒಂದು ಸಣ್ಣ ಪಂಚಾಯತ್ ಮುಂದಾಗಿರುವಂಥದ್ದು ನಿಜಕ್ಕೂ ಕೂಡ ಈ ಭಾಗದ ಅನೇಕ ಜನರಿಗೆ ಒಂದು ಬೆಂಬಲವಾಗಿ ಕೂಡ ನಿಂತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.